ಇನ್ನು ಮೇಲೆ ನಾನು ಉದ್ಧಾರ ಆಗ್ತೇನೆ, ಇನ್ನು ಮೇಲೆ ನಾನು ಮೇಲೆ ಬರ್ತೇನೆ. ಸೂಪರ್. ನಾನು ಜೀವ ನನ್ನ ಕೆಲಸದ ಮೇಲೆ ನುಡಿಯುವಾಗ, ನನ್ನ ಜೀವ ನನ್ನ ಕುಟುಂಬದ ಮೇಲೆ ನುಡಿಯುವಾಗ, ನನ್ನ ಮಗ ಮಗಳಾಗಿದೆಯಾ, ನಿನ್ನ ಲಕ್ಷ್ಯ ದೇವರನ್ನು ಪಡಿಸುವುದಿಲ್ಲ. ಅದೇ ಜೀವ ಸೃಷ್ಟಿ ಮೇಲೆ ನುಡಿದಂತ ಜೀವ ಯೋಚನೆ ಹೇಳ್ತಾನೆ, ಸೂರ್ಯ ಚಂದ್ರರೇ ನಿಲ್ಲಿರಿ, ಇದು ಆಗಲ್ಲ, ಇದು ನಡೆಯಲ್ಲ ಅಂತ. ದೇವರು ಯಾರಂತ ನನಗೆ ಗೊತ್ತು. ಏನಪ್ಪ ಇಷ್ಟು ಧೈರ್ಯ ಈತನಿಗೆ? ನಾವು ಏನನ್ನ ನುಡಿಯುತ್ತೀವೋ ಪ್ರಭಾವ ಬೀರುತ್ತದೆ. ನಿನ್ನ ಮೇಲೇನೆ ಬರಲ್ಲ, ನೀನ್ ದಡ್ಡ, ಓದಕ್ಕ ಬರಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ನಿಜ ಹಂಗೆ ಆಗ್ತಾನೆ. ನಾವು ವಾಕ್ಯ ಏನ್ ಹೇಳುತ್ತೆ? ಶುಭ ಅಶುಭ, ಜೀವ ಅಗಲುವಿಕೆ, ಒಳ್ಳೆದು ಕೆಟ್ಟದ್ದು, ನೀನು ಏನು ಬಾಯಿಂದ ಅಂತೀಯೋ ಅದೇ ನಾನು ಮಾಡ್ತೇನೆ. ನೋಡಿ, ನೀನು ದಡ್ಡ ಅಂದ್ರೆ ಅವ್ನು ದಡ್ಡನಾಗ್ಬಿಡ್ತಾನೆ. ಒಂದ್ಸಾರಿ ನನ್ನ ಮಗ ಒಂದ್ಸಾರಿ ಬಂದಳು, ಯಾಕೋ ಓದಲಾಗಿದೆ ಮಾಡಲಾಗಿದೆ ಅಂತ ಕೇಳಿದಾಗ, ಪಪ್ಪ ನನಗೆಲ್ಲರೂ ಏನಂತ ಇದ್ದಾರೆ, ನಿನಗೆ ಓದಕ್ಕೆ ಬರಲ್ಲ ಅಂತ, ಅದಕ್ಕೆ ಇನ್ನು ಮೇಲೆ ನಾನು ಓದಲಾಗಿಲ್ಲ. ಅರ್ಥ ಆಗ್ತಾ ಇದೆನಾ? ನೋಡಿ, ನಾವು ಏನನ್ನ ನುಡಿಯುತ್ತೀವೋ ಪ್ರಭಾವ ಬೀರುತ್ತದೆ. ಅದಕ್ಕೆ ಟೀಚರ್ಸ್ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ? ಸ್ಕೂಲ್ ಟೀಚರ್ಸ್ ಎಲ್ಲ ಮಗುವಿನ ಕಾಪಿ ಮೇಲೆ ಗುಡ್, ಆಮೇಲೆ ಒಂದು ಸ್ಟಾರ್ ಅನ್ನು ಹಾಕ್ತಾರೆ. ಯಾಕೆ ಗೊತ್ತಾ? ನೀನ್ ಚೆನ್ನಾಗಿ ಓದ್ತೀಯಾ, ನೀನು ಸರಿ ಆಗ್ತೀಯಾ, ನೀನು ಪಾಸ್ ಆಗ್ತೀಯಾ, ಓ ನಿನ್ನ ಹಾಗೆ ಯಾರು ಇಲ್ಲ, ಒಳ್ಳೆ ಮಾರ್ಕ್ಸ್ಗಳನ್ನ ನೀನು ತಗೋತೀಯ ಎಂಬುದಾಗ ಯಾವಾಗ ಆ ಒಬ್ಬ ಶಿಕ್ಷಕಿ ಹೇಳ್ತಾರೋ ಆ ಮಗುಗೆ ಏನು ಬರ್ತದೆ? ಜೀವ ಬರ್ತದೆ. ಓ ನಾನು ಇನ್ನೂ ಓದ್ತೇನೆ. ಅವಾಗ ಮಮ್ಮಿ ನೋಡಿಗ ನನಗೆ, ಪಪ್ಪ ನೋಡಿಗ ನನಗೆ ಏನು ಹಾಕಿದ್ದಾರೆ ಮಿಸ್? ಗುಡ್ ಹಾಕಿದ್ ನೋಡಿ, ಇಲ್ಲಿ ನನಗೆ ಏನು ಹಾಕಿದ್ದಾರೆ? ಸ್ಟಾರ್ ಹಾಕಿದ್ದಾರೆ. ವಾವ್, ಸೂಪರ್. ಹೌದು ಮಗನೇ, ಹೌದು ಮಗಳೇ, ನೀನು ಇನ್ನೂ ಏನಾಗ್ತೀಯಾ? ಮೇಲೆ ಹೋಗ್ತೀಯ. ನೋಡಿ, ಈಗ ಅವರಲ್ಲಿ ಏನು ನುಡಿತಾ ಇದ್ದೀವಿ? ಜೀವ ಶುಭ ನುಡಿತಾ ಇದ್ದೀವಿ. ದೇವರ ಹಾಗೆ ಮಾಡುವವನಾಗಿದ್ದಾನೆ. ದೇವರು ನಮ್ಮ ಬಾಯಲ್ಲಿ ಜೀವ ಮರಣವನ್ನು ಇಟ್ಟಿದ್ದಾರೆ, ನಕಾರಾತ್ಮಕ ಸಕಾರಾತ್ಮಕವನ್ನು ಇಟ್ಟಿದ್ದಾನೆ. ಒಳ್ಳೆಯದು ಕೆಟ್ಟದ್ದು ನಮ್ಮ ಬಾಯಲ್ಲಿ ಇದೆ, ಶುಭವು ಅಶುಭವು ನಮ್ಮ ಬಾಯಲ್ಲಿದೆ. ಹಾಗೆ ನಾವು ಹೇಳಿದ ಹಾಗೆ ದೇವರು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಆಮೇನ್. ಕೆಲವು ಸಾರಿ ಹೇಳ್ತೀವಿ, ಯಾಕೆ ನನಗೆ ಹಿಂಗಾಯಿತು, ಯಾಕೆ ನಾನು ಈ ರೀತಿಯಲ್ಲಿ ಬಂದೆ? ದೇವರು ಹೇಳ್ತಾರೆ, ನೀನು ಹೇಳಿದೆಯಲ್ಲ ನಿನ್ನ ಬಾಯಿಂದ, ನಾನು ಇರೋದು ಹಿಂಗೆ, ಯಾವಾಗಲೂ ನನಗೆ ಹಿಂಗೆ ಆಗುತ್ತೆ, ಮತ್ತು ಏನು ಮಾಡಬೇಕು? ಯಾವಾಗಲೂ ಅನಾರೋಗ್ಯದಲ್ಲೇ ನಾನು ಇರಬೇಕು, ಯಾವಾಗಲೂ ಇದರಲ್ಲೇ ಇರಬೇಕೆಂಬುದು ಯಾವಾಗ ನಿನ್ನ ಬಾಯಿಂದ ಅಂತೀಯಲ್ಲ, ಅದರಲ್ಲೇ ನೀನು ಇರ್ತೀಯ. ವಾಕ್ಯ ಹೇಳುತ್ತೆ, ಜೀವವನ್ನು ನುಡಿ, ಇನ್ನು ಮೇಲೆ ನಾನು ಉದ್ಧಾರ ಆಗ್ತೇನೆ, ಇನ್ನು ಮೇಲೆ ನಾನು ಮೇಲೆ ಬರ್ತೇನೆ, ಇನ್ನು ಮೇಲೆ ನನ್ನ ಮಕ್ಕಳು ಆಶ್ವಾಸನೆ ಪಡ್ತಾರೆ, ಇನ್ನು ಮೇಲೆ ನನ್ನ ವ್ಯಾಪಾರವು ನಡೀತದೆ, ಇನ್ನು ಮೇಲೆ ನನಗೆ ಒಳ್ಳೆ ಆರೋಗ್ಯ ಸಿಗ್ತದೆ, ನನ್ನ ತಲೆ ದೇವರು ಎತ್ತುವಂತೆ ಮಾಡ್ತಾನೆ, ನನ್ನನ್ನು ಕೀಳಾಗಿ ಮಾಡುವುದಿಲ್ಲ, ಮೇಲಾಗಿ ಮಾಡ್ತಾನೆ, ದೇವರು ನನ್ನ ಕೊಡುವ ಹಾಗೆ ಮಾಡ್ತಾನೆ. ಈಗ ನಾನು ಸಮೃದ್ಧಿ ಕಡೆ ನಡೀತೇನೆ, ನಾನು ನುಡಿದಂತೆ ದೇವರು ನನಗೆ ಮಾಡುತ್ತಾನೆ ಎಂಬುದಾಗಿ ಯಾವಾಗ ನಿಮ್ಮ ಬಾಯಿಂದ ನಿಮ್ಮ ಸ್ವರದಿಂದ ಹೇಳ್ತಿರೋ, ಅದರ ಹಾಗೆ ಆ ಎಲುಬುಗಳು ಕೂಡಿ ಜೀವವಾಗಿ ನಿಂತ ಹಾಗೆ ದೇವರು ನಿಮ್ಮ ಜೀವಿತದ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಜೋರಾಗಿ ಕೈಗಳ ತಟ್ಟಿ ದೇವರಿಗೆ ಹೌದು ಸ್ವಾಮಿ, ನಾನು ಜೀವ ನನ್ನ ಕೆಲಸದ ಮೇಲೆ ನುಡಿಯುವಾಗ, ನನ್ನ ಜೀವ ನನ್ನ ಕುಟುಂಬದ ಮೇಲೆ ನುಡಿಯುವಾಗ, ನನ್ನ ಜೀವ ನನ್ನ ಮಕ್ಕಳ ಮೇಲೆ ನುಡಿಯುವಾಗ ಸ್ವಾಮಿ, ಜೀವವು ಹರಡಿಕೊಳ್ಳುವಂಥದ್ದಾಗಿದೆ. ಆಮೇನ್. ಇವತ್ತು ಎಷ್ಟು ಜನ ಜೀವ ನುಡಿತಾ ಇದ್ದೇವೆ. ಅದಕ್ಕೆ ಕೆಲವರೆಲ್ಲ ಹೇಳ್ತಾರೆ, ಮಾಡೋದೆಲ್ಲ ಮಾಡಿ ದೇವ್ರ ಮೇಲೆ ಒಯ್ಕೊಂತೀಯಲ್ಲ ಅಂತ. ಮಾಡೋದೆಲ್ಲ ನೀನು ಮಾಡಿ ದೇವ್ರ ಮೇಲೆ, ದೇವರು ಆಲ್ರೆಡಿ ಹೇಳಿದಾರೆ, ನೀನು ಏನು ಹೇಳ್ತೀಯಪ್ಪ ಹಾಗೆ ನಾನು ಮಾಡ್ತೇನೆ. ಈಗ ನನ್ನ ಜೀವವನ್ನು ಇಟ್ಟಿದ್ದೇನೆ, ಮರಣವನ್ನು ಇಟ್ಟಿದ್ದೇನೆ, ನೀನು ಏನಂತೀಯೋ ಹಂಗೆ ನಾನು ಮಾಡ್ತೇನೆ ಅಂತ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ನನಗೆ ಓದಾಕೆ ಬರಲ್ಲ. ಕೆಲವು ನೋಡಿ ಏನು ಹೇಳಿದ್ರು ಕೂಡ ಅವರಿಗೆ ನನಗೆ ಆಗಲ್ಲ. ಮಕ್ಕಳು ನೋಡ್ತೀವಲ್ಲ ಮನೆಗೆ, ಸ್ವಲ್ಪ ಹೋಗೋ ಕೆಲಸಕ್ಕೆ ಹೋಗಿ, ಸ್ವಲ್ಪ ದುಕಾನಕ್ಕೆ ಹೋಗ್ಬಾ, ಸ್ವಲ್ಪ ಅಲ್ಲಿ ಹೋಗ್ಬಾ, ನನಗೆ ಆಗಲ್ಲ. ಸ್ವಲ್ಪ ನೀರು ತಂದು ಕೊಡೋ, ನನಗೆ ಆಗಲ್ಲ. ಆಗಲ್ಲ ಆಗಲ್ಲ ಕೊನೆಗೆ ಮನಸ್ಸೆಲ್ಲ ಆಗಲ್ಲಂಗೆ ಬೇಗ ಆಗುತ್ತದೆ. ಅದು ಯಾಕೆ ಗೊತ್ತಾ? ಯಾವಾಗ ನಮ್ಮ ಮನಸ್ಸಲ್ಲಿ ಪ್ರಭಾವ ಏನು ಬೀರ್ತದೋ ಅದೇ ನಡೆಯುತ್ತದೆ. ದೇವರ ಮಕ್ಕಳ ಬಾಯಿಂದ ಎಂದು ಕೂಡ ಬರಬಾರದು ಆಗಲ್ಲ ಅನ್ನುವಂಥ ಮಾತು. ಹೇಳಿ ಪಕ್ಕದವರಿಗೆ, ಹೇಳಿ ಆಗಲ್ಲ ಅನ್ನುವಂಥ ಮಾತು. ಏನಿದ್ರು ನನ್ನ ದೇವರು ಮಾಡ್ತಾನೆ. ದೇವರು ನನಗೆ ಜೀವ ಮರಣ ನನ್ನ ಒಳಗಡೆ ದೇವರು ಇಟ್ಟಿದ್ದಾರೆ. ನನ್ನ ಮಕ್ಕಳು ಬದಲಾವಣೆ ಆಗ್ತಾರೆ, ನನ್ನ ಮನೆ ಪರಿಸ್ಥಿತಿ ಬದಲಾವಣೆ ಆಗುತ್ತೆ, ನನ್ನ ವ್ಯಾಪಾರ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ. ಈಗ ನನಗೆ ಒಳ್ಳೆ ಭವಿಷ್ಯ ದೇವರು ಇಟ್ಟಿದ್ದಾನೆ.
ಒಳ್ಳೆ ಒಂದು ತಲೆ ಎತ್ತುವಂತೆ ದೇವರು ನನ್ನ ಇಟ್ಟಿದ್ದಾನೆ. ಇವತ್ತು ತಗೊಳ್ಳುವ ರೀತಿಯಲ್ಲಿ ನಾನು ಕಾಣಬಹುದು, ಈಗ ದೇವರು ನನ್ನ ಮುಂದೆ ಕೊಡುವಂತ ರೀತಿಯಲ್ಲಿ ದೇವರು ನನ್ನ ಮಾಡ್ತಾನೆ ಎಂಬುದಾಗಿ ಯಾವಾಗ ನೀನು ನಂಬುತ್ತೀಯೋ ದೇವರ ಹಾಗೆ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಕಾರಣ ನೀನು ಆತನ ಮಗಳಾಗಿದೆಯಾ. ನಿನ್ನ ಲಕ್ಷ್ಯ ದೇವರನ್ನು ಪಡಿಸುವುದಿಲ್ಲ. ಅದೇ ಜೀವ, ಸೃಷ್ಟಿ ಮೇಲೆ ನುಡಿದಂತ ಜೀವ ನಿನ್ನ ಮುಖಾಂತರ ಕೂಡ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಯೋಶುವನು ಯುದ್ಧ ಮಾಡುವಾಗ ಒತ್ತು ಸಾಲಲಿಲ್ಲ. ಯೋಶುವನು ಹೇಳ್ತಾನೆ, ಸೂರ್ಯ ಚಂದ್ರರೇ ನಿಲ್ಲಿರಿ ಎಂಬುದಾಗಿ ಹೇಳುವಾಗ ವಾಕ್ಯ ಹೇಳ್ತದೆ, ಸೂರ್ಯ ಚಂದ್ರ ಅಲ್ಲೇ ನಿಂತಂತೆ. ಅವತ್ತು ರಾತ್ರಿನೇ ಆಗಿಲ್ಲ ಅಂತೆ. ಅದಕ್ಕೆ ಇಡೀ ಇತಿಹಾಸದಲ್ಲಿ, ಸೈನ್ಸಲ್ಲಿ ನಾವು ನೋಡ್ತೀವಿ, ಒಂದು ದಿನ ಸೂರ್ಯ ಚಂದ್ರ ನಿಂತು ಹೋಗಿದ್ದಾರೆ. ಎಷ್ಟು ಜನ ಓದಿದ್ರೆ ಅದನ್ನು, ಸೈನ್ಸನ್ನು ನೋಡಿ. ದೇವರು ಮಾನವನ ಮೂಲಕವಾಗಿ ಎಷ್ಟು ಜೀವವನ್ನು ಇಟ್ಟಿದ್ದಾನೆ. ಎಲಿಯನು ಹೇಳ್ತಾನೆ, ನಾನು ಹೇಳದ ಹೊರತು ಮಳೆ ಬರುವುದೇ ಇಲ್ಲ. ಏನಪ್ಪ ಇಷ್ಟು ಧೈರ್ಯ ಈತನಿಗೆ? ನಾನು ಹೇಳಿದ್ರೆ ಮಾತ್ರ ಮಳೆ ಬರ್ತಿಲ್ಲ ಅಂದ್ರೆ ಬರಲ್ಲ ಅಂತ ನಾವು ಹೇಳಕ್ಕಾಗತ್ತಾ? ಯಾರ ಮುಂದೆ ನಾನು ಹೇಳಿದ್ರೆ ಮಳೆ ಬರ್ತಿಲ್ಲ ಅಂದ್ರೆ ಬರಲ್ಲ ಅಂತ ಪಟ್ ಅಂತ ಹೊಡೆದು ಬಿಡ್ತೀರ ನಿಮಗೆ, ಹೌದಾ ಇಲ್ವಾ? ಯಾಕೆ ಎಲಿಯನು ಯಾಕೆ ಮಾತು ಹೇಳಿದ್ರು ಗೊತ್ತಾ? ನನ್ನ ದೇವರು ಯಾರು ಅಂತ ನನಗೆ ಗೊತ್ತು, ನನ್ನಲ್ಲಿ ಏನು ಅಧಿಕಾರ ಇದೆ ಅಂತ ಗೊತ್ತು, ನನ್ನ ಬಾಯಲ್ಲಿ ದೇವರು ಏನಿಟ್ಟಿದ್ದಾರೆ ಅಂತ ನನಗೆ ಗೊತ್ತು, ನಾನು ಹೇಳಿದ್ರೆ ಮಳೆ ಬರ್ತದೆ ಎಂಬುದಾಗಿ. ಆಮೇನ್. ಅವಾಗ ಎಲಿಯನು ಹೇಳಿದನು, ಮಳೆ ಬರಲಿ. ಆ ದಿನ ಮಳೆ ಬಂತು. ಎಲಿಯನು ಏನನ್ನ ನುಡಿದಿರೋ ದೇವರು ಹಾಗೆ ಮಾಡಿ. ನೋಡಿ ಎಂತ ಒಳ್ಳೆ ದೇವರಲ್ಲ. ನಾವು ಏನಂತೀವಿ ಹಾಗೆ ಮಾಡ್ತಾನೆ ಹೇಳಿ. ಒಂದ್ಸಾರಿ ನಾನು ಏನು ಹೇಳ್ತೀನೋ ಹಾಗೆ ನನ್ನ ದೇವರು ಮಾಡ್ತಾರೆ. ಇದ್ರತ್ತ ನಿನಗೆ ಆಗಲ್ಲ ಅಂದ್ರೆ ಹೋಗಲ್ಲ, ನಡೆಯಲ್ಲ, ಅದು ಹಂಗೆ ಹಿಂಗೆ. ದೇವ್ರ ಹೇಳ್ತಾ ಹಂಗೆ ಹಿಂಗೆ ಅಂದ್ರೆ ಹಂಗೆ ಇರಲಿ ಅಂತ. ಅಂದ್ರೆ ನಿನಗೆ ಇಷ್ಟ ಇಲ್ಲ, ನಿನಗೆ ಇಷ್ಟ ಇಲ್ಲದ ದೇವರು ಮಾಡ್ತಾರಾ? ಅದಕ್ಕೆ ದೇವರು ಏಜ್ಕೆಲ್ಲ ಹೇಳ್ತಾ ಇದ್ದಾನೆ, ಜೀವ ಬರ್ತದ. ಅವ ಏಜ್ಕೆಲ್ಲ ಹೇಳ್ತಾನೆ, ಸ್ವಾಮಿ ನಿನಗೆ ಗೊತ್ತಪ್ಪ, ನೀನೇ ಬಲ್ಲೆ ನೋಡಿ ಜೀವ ಹೇಳೋದಕ್ಕೆ. ಅವಾಗ ಏಜ್ ಕೇಳಿದರು, ಇಗೋ ಯೆಹೋವನು ಹೇಳ್ತಾ ಇದ್ದಾನೆ, ಜೀವವು ನಿಮ್ಮ ಒಳಗಡೆ ಬರಲಿ ಅಂತ. ನೋಡಿದಾಗ ಜೀವವು ಹಲ್ಲೆಲೂಯಾ. ದೇವರ ಸೃಷ್ಟಿ ನಾವು, ದೇವರ ಕೈ ಕೆಲಸಗಳು ನಾವಾಗಿರೋದ್ರಿಂದ ಜೀವವನ್ನು ನುಡಿಯುವಂತೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ವಾಕ್ಯ ಹೇಳುತ್ತದೆ, ವಚನ ಪ್ರಿಯರು. ಒಂದು ಸಾರಿ ನನ್ನ ಜೊತೆ ಹೇಳಿ, ವಚನ ಪ್ರಿಯರು. ಯಾವುದನ್ನ ಹೇಳುವಂಥವರು ಅದರ ಫಲವನ್ನ ಅನುಭವಿಸುತ್ತಾರೆ. ಆಮೇನ್. ಇನ್ನೊಂದು ಅದ್ಭುತವಾದ ಮಾತಿನ ಗೊತ್ತಾ? ಅದೇ ಜ್ಞಾನೋಕ್ತಿ 13ನೇ 2ನೇ ವಚನ ಓದಿ. ಮನುಷ್ಯನು ಬಾಯಿ ಫಲವಾಗಿ ಸುಖವನ್ನ ಅನುಭವಿಸುತ್ತಾನೆ. ತನ್ನ ಬಾಯಿ ಮಾತುಗಳಿಂದ ಮನುಷ್ಯನಿಗೆ ಸುಖ ಸಿಗ್ತದೆ ಅಂತ. ಸಮಾಧಾನ, ನೆಮ್ಮದಿ, ಶಾಂತಿ, ದೀರ್ಘ ಶಾಂತಿ ಇವೆಲ್ಲವೂ ಮನುಷ್ಯನ ಬಾಯಿಂದ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ಅಂದ್ರೆ ಇದರರ್ಥ ನನಗೆ ಒಳ್ಳೆಯದಾಗುತ್ತೆ, ನನ್ನ ಕೆಲಸ ನಡೀತದೆ, ನಾನು ಮೇಲೆ ಬರ್ತೀನಿ ಎಂಬುದಾಗಿ ಹೇಳುವ ಹಾಗೆ ದೇವರ ಹಾಗೆ ನಿನ್ನ ಮೇಲೆತ್ತುವಾಗ ನಿನಗೆ ಸುಖ ಸಿಗ್ತದೆ. ಹಲ್ಲೆಲೂಯಾ. ಇದು ಆಗಲ್ಲ, ಇದು ನಡೆಯಲ್ಲ ಅಂತ ಹೇಳಿದ್ರೆ ಅದು ನಿನಗೆ ಸುಖ ಸಿಗಲ್ಲ, ದರಿದ್ರ ನಿನಗೆ ಸಿಗ್ತದೆ. ಅದರಿಂದ ಕಣ್ಣೀರು, ನೋವು, ಬಾಧೆ ನಿನಗೆ ಸಿಗ್ತದೆ. ಯಾವಾಗ ನೀನು ಜೀವವನ್ನು ನುಡಿತಿದೋ ಅದರ ಹಾಗೆ ನಿನಗೆ ಸುಖವು ಸಿಗುವಂಥದ್ದಾಗಿದೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಸೊಲೊಮೋನ ಹೇಳ್ತಾನೆ, ಮನುಷ್ಯನು ಬಾಯಿ ಫಲವಾಗಿ ಸುಖವನ್ನ, ಯೇಸುವಿಗೆ ಸುಖ ಅನುಭವಿಸಬೇಕೆನ್ನುವಂಥ ಆಸೆ. ರೊಕ್ಕ ರೂಪಾಯಿ ಬಗ್ಗೆ ಹೇಳ್ತಾ ಇಲ್ಲ. ಯಾವ ಸುಖ ಗೊತ್ತಾ? ಸಂತೋಷ, ಸಮಾಧಾನ ವಿಷಯದಲ್ಲಿ, ದೇವರು ಕೊಡುವ ಸಕಲ ಆಶೀರ್ವಾದದ ವಿಷಯದಲ್ಲಿ. ಹಲ್ಲೆಲೂಯಾ. ಹಾಗಾದ್ರೆ ಏನನ್ನ ನಾವು ನುಡಿಯಬೇಕಾಗಿದೆ? ಜೀವವನ್ನ. ಯಾವುದು ಆಗ್ತಾ ಇಲ್ವೋ, ಯಾವುದು ನಡೀತಾ ಇಲ್ವೋ ಅದರ ಮೇಲೆ ಜೀವವನ್ನ ನುಡಿಯಬೇಕಾಗಿದೆ. ಒಂದು ಸಾರಿ ಸೇವೆಗೆ ಒಬ್ಬ ಸಹೋದರಿ, ಅಮ್ಮೋರ ಹಾಗೆ ಸೇವೆ ಮಾಡುವಂಥವರು, ಒಂದು ಹಳ್ಳಿಗೆ ಹೋಗಿ ಸೇವೆಗೆ ಹೋಗಿ ಹಿಂತಿರುಗಿ ಬರುವಾಗ ಆ ಹಳ್ಳಿಯ ರೋಡನ್ನು ನೋಡಿದ್ರಂತೆ. ಬಾಬಾ ಎಷ್ಟು ಕಚ್ಚಾ ರೋಡ್ ಇದೆಯಪ್ಪ, ಎಷ್ಟು ರೋಡ್ ಕೆಟ್ಟದಾಗಿ ಹೋಗಿದೆ, ಅಯ್ಯೋ ಈ ರೋಡ್ ಸೇವೆಗೆ ಬರೋದು ತುಂಬ ಕಷ್ಟ ಅಂತ ಹೇಳಿ ಆ ಹಳ್ಳಿಯಲ್ಲಿ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗುವಾಗ ಆ ರೋಡಿನ ಮೇಲೆ ಕೈ ಹಚ್ಚಿ ಪ್ರಾರ್ಥನೆ ಮಾಡಿದ್ರಂತೆ. ಅವರು ಕಾರಲ್ಲಿ ಕೂತ್ಕೊಂಡು ಕೈಯನ್ನು ಹೊರಗಡೆ ತೆಗೆದು ಹೇಳಿದ್ರಂತೆ, ಯೇಸುವಿನ ನಾಮದಲ್ಲಿ ನಾನು ಜೀವವನ್ನು ನುಡಿಯುತ್ತೇನೆ. ಇನ್ನೊಂದು ಸಾರಿ ನಾನು ಈ ರಸ್ತೆಯಲ್ಲಿ ಈ ರೋಡಲ್ಲಿ ಬರುವಾಗ ಈ ರೋಡ್ ಸಂಪೂರ್ಣವಾಗಿ ಮುಗಿದಿರಬೇಕು ಯೇಸುವಿನ ನಾಮದಲ್ಲಿ ಅಂತೇಳಿ ಹೇಳಿ ಜೀವವನ್ನು ನುಡಿದು ಹೋದ್ರಂತೆ. ಹೋದ 2 ತಿಂಗಳಲ್ಲಿ ಸಂಪೂರ್ಣ ರೋಡ್ ಆಯ್ತಂತೆ. ಹಲ್ಲೆಲೂಯಾ. ಯಾಕಿದ್ರ ಅರ್ಥ ಏನು? ಜೀವವನ್ನು ನುಡಿದರು.
ಯಾವುದರಲ್ಲಿ ಜೀವ ಇಲ್ಲವೋ, ಯಾವುದು ಒಣಗಿದ ರೀತಿಯಲ್ಲಿ ಕಾಣ್ತಾ ಇದ್ವೋ ಅದರ ಮೇಲೆ ಜೀವವನ್ನ ನುಡಿದರು. ಇವತ್ತು ಜೀವ ನುಡಿಲಿಕ್ಕೆ ಸಿದ್ಧರಾಗಿದ್ದೀರಾ? ನಿಮ್ಮ ಪರಿಸ್ಥಿತಿಗಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನೀವು ಹಾದು ಹೋಗ್ತಾ ಇರುವ ಸಮಸ್ಯೆ ಮೇಲೆ ಜೀವವನ್ನು ನುಡಿಲಿಕ್ಕೆ ಸಿದ್ಧರಾಗಿದ್ದೀರಾ? ಏಜ್ಕೆಲ್ ನುಡಿದ ಹಾಗೆ ನೀನು ನುಡಿಯಲು ಸಿದ್ಧನಾಗಿದೆಯಾ? ದೇವರು ಹಾಗೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಹೇಳಿದ್ರು, ನಮ್ಮ ಜನರು ಇಸ್ರಾಯೇಲ್ ಜನರು ಒಣಗಿದ ರೀತಿಯಲ್ಲಿ ಇದ್ದಾರೆ. ಪ್ರಾರ್ಥನೆ ಇಲ್ಲ, ಭಯ ಇಲ್ಲ, ಭಕ್ತಿ ಇಲ್ಲ, ಅಯ್ಯೋ ನನ್ನ ಎದುರು ನೋಡುವಂತ ರೀತಿಯಲ್ಲಿ ಇಲ್ಲ, ಪೂರಾ ಒಣಗಿ ಹೋಗಿದ್ದಾನೆ. ಎಚ್ಕೆಲನೆ ಬಾ, ಈಗ ಒಣಗಿದ ಎಲುಬುಗಳನ್ನು ಸೇರಿಸಿಕೋ, ಅದ್ರ ಮೇಲೆ ಜೀವವನ್ನು ನುಡಿ, ನನ್ನ ಜನರಿಗೆ ಜೀವ ಬರ್ತದೆ ಎಂಬುದಾಗಿ. ಯಾವಾಗ ಎಚ್ಕೆಲ ಜೀವವನ್ನು ನುಡಿದರೋ, ಈಗ ಇಸ್ರಾಯೇಲ್ ಜನರು ಪುನಃ ದೇವರಲ್ಲಿ ಬಂದು ಒಂದಾಗಿ ದೇವರನ್ನು ಆರಾಧಿಸಿದರು. ಇವತ್ತು ನಿನ್ನ ಜೀವನದಲ್ಲಿ ಕೂಡ ಯಾವ ಭಾಗದಲ್ಲಿ ಜೀವ ಇಲ್ಲ, ಯಾವ ಭಾಗದಲ್ಲಿ ಜೀವವು ಕಾಣ್ತಾ ಇಲ್ಲ, ಕರ್ತನಿಗೆ ಸ್ವಾಮಿ, ಈಗ ನಾನು ಜೀವವನ್ನು ನುಡಿತೇನೆ. ಇಡೀ ನನ್ನ ಕುಟುಂಬ ರಕ್ಷಣೆಯಲ್ಲಿ ಬರುವುದಕ್ಕೆ ನಾನು ಜೀವವನ್ನು ನುಡಿಯುತ್ತೇನೆ. ನನ್ನ ಮಕ್ಕಳ ಭವಿಷ್ಯವು ಆಶೀರ್ವದಿಸಲ್ಪಡಲಿಕ್ಕೆ ನಾನು ಜೀವವನ್ನು ನುಡಿಯುತ್ತೇನೆ. ನುಡಿರಿ, ನಿಮ್ಮ ಮಕ್ಕಳ ಮೇಲೆ ಜೀವ ನುಡ್ರಿ. ಇನ್ನು ಮೇಲೆ ನನ್ನ ಮಗ, ನನ್ನ ಮಗಳು ಒಳ್ಳೆಯವನಾಗ್ತಾನೆ, ಒಳ್ಳೆಯವಳಾಗ್ತಾಳೆ. ಇನ್ನು ಮೇಲೆ ನನ್ನ ಮಕ್ಕಳು ಮೇಲೆ ಬರ್ತಾರೆ. ಇನ್ನು ಮೇಲೆ ನನ್ನ ಮಕ್ಕಳಿಗೆ ದೇವರು ಜ್ಞಾನ ಕೊಡ್ತಾರೆ. ಇನ್ನು ಮೇಲೆ ನನ್ನ ಮಕ್ಕಳ ಭವಿಷ್ಯವು ರೂಪಿಸಲ್ಪಡುತ್ತದೆ. ಇನ್ನು ಮೇಲೆ ನನ್ನ ಸ್ಥಿತಿಗಳೆಲ್ಲವೂ ಬದಲಾವಣೆ ಆಗ್ತದೆ. ಇನ್ನು ಮೇಲೆ ನನ್ನ ವ್ಯಾಪಾರ ಒಳ್ಳೆಯದಾಗಿ ನಡೆಯುತ್ತದೆ. ಇನ್ನು ಮೇಲೆ ಒಣಗಿದ ಸ್ಥಿತಿಯ ಮೇಲೆ ನಾನು ಜೀವವನ್ನು ನುಡಿತೇನೆ ಎಂಬುದಾಗಿ. Hallelujah, hallelujah.